ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ನವೀನ್. ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವರು ಮನೆಯಲ್ಲಿ ಗ್ರಾನೈಟ್ ಹಾಕ್ಸ್ತಾ ಇದ್ದೀವಿ, ನಾವು ನಮ್ಮದು ಗ್ರಾನೈಟ್ ಅಂತಕ್ಕೆ ಬಂದಿದೆ, ದಯಮಾಡಿ ಅಣ್ಣ ಯಾವ ಥರ ಹಾಕ್ಸಿದ್ರೆ ಒಳ್ಳೆಯದು, ಯಾವುದು ಒಳ್ಳೆಯದು ಹೇಳಿ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ರಿಗೋಸ್ಕರ ಪರ್ಟಿಕ್ಯುಲರ್ ಆಗಿ. ಅವ್ರಿಗೆ ಅಂತಲ್ಲ, ಪ್ರತಿಯೊಬ್ಬರು ಮನೆ ಕಟ್ಟಿದ ಮೇಲೆ ಒಂದು ಗ್ರಾನೈಟ್ ಸ್ಟೇಜಿಗೆ ಬಂದಿರೋರು ಇರ್ತಾರೆ. ಸೊ ಅವ್ರಿಗೇನಾದರೂ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋ. ಅಷ್ಟೇ ಅಲ್ಲ, ಈಗ ಮನೆ ಕಟ್ಟಬೇಕು ಅಂತಾನು ಅನ್ಕೊಂಡಿರ್ತಾರೆ. ಸೊ ಅಂತವ್ರಿಗೂ ಕೂಡ ಈ ವಿಡಿಯೋಯಿಂದ ಒಂದಷ್ಟು ಮಾಹಿತಿ ಸಿಗುತ್ತೆ. ಸೊ ಈ ಒಂದು ಚಾನೆಲ್ನ ಮಾಡಿರೋ ಉದ್ದೇಶನೇ ಅದು. ನಿಮ್ಗೆ ಎಷ್ಟೊಂದು ವಿಚಾರಗಳನ್ನ ನಾವು ನಮ್ಮ ರಮ್ಯಾ ನವೀನ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಡೈಲಿ ರುಟೀನ್, ನಮ್ಮ ಒಂದು ಡೇ ಹೇಗೆ ಹೋಗುತ್ತೆ, ನಮ್ಮ ಪರ್ಸ್ನಲ್ ವಿಚಾರಗಳಿರ್ಬೋದು, ಇಂಥದನ್ನೆಲ್ಲ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಆದರೆ ಈ ಒಂದು ಪರ್ಟಿಕ್ಯುಲರ್ ಚಾನಲಲ್ಲಿ ರಮ್ಯಾ ನವಿ ವ್ಲಾಗ್ಸ್ ಅಂತ ಏನಿದೆ, ಈ ಒಂದು ಪರ್ಟಿಕ್ಯುಲರ್ ಚಾನಲಲ್ಲಿ ಪರ್ಟಿಕ್ಯುಲರ್ ವಿಚಾರ ಬಗ್ಗೆ ನಿಮಗೆ ಮಾಹಿತಿನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಇಷ್ಟೇ ಅಲ್ಲ, ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನೋಡ್ತೀರಾ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಒಂದು ವ್ಲಾಗಲ್ಲಿ ನಿಮಗೆ ಮನೇನ ಕಟ್ಟಬೇಕಾದ್ರೆ ಗ್ರಾನೈಟ್ ಚೂಸ್ ಮಾಡಬೇಕಾ, ವೆಟ್ರಿಫೈಡಾ, ಮಾರ್ಬಲ್ಲ, ಇದರಿಂದ ಕಂಪ್ಲೀಟ್ ಮಾಹಿತಿನ ಈಗ ನವೀನ್ ಕೊಡ್ತಾ ಹೋಗ್ತಾರೆ. ಸ್ನೇಹಿತರೆ, ನಾವು ಗ್ರಾನೈಟಾ ಅಥವಾ ಇನ್ನೊಂದು ಸೆಲೆಕ್ಟ್ ಮಾಡಬೇಕಾದ್ರೆ ನಾವು 3 ವಿಷಯನ ಪರಿಗಣನೆಗೆ ತಗೋಬೇಕು. ಒಂದು ಲುಕ್ ವೈಸ್ ಚೆನ್ನಾಗಿದೆಯಾ, ಒಂದು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದ, ಇನ್ನೊಂದು ಅದ್ರ ಬಜೆಟ್ ಏನು. ಸೊ ಈ 3 ಪರಿಗಣನೆಗೆ ತಗೊಂಡು ನಾವು ಗ್ರಾನೈಟು ಅಥವಾ ಟೈಲ್ಸು ಅಥವಾ ವೆಟ್ರಿಫೈಡ್ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹೆಲ್ತ್ ವಿಚಾರ ಅಂತ ಬಂದಾಗ ಗ್ರಾನೈಟ್ಗೆ ಕಂಪೇರ್ ಮಾಡಿದ್ರೆ ವೆಟ್ರಿಫೈಡು ಶೀತ ಆಗಲ್ಲ ಅಂತ ಹೇಳ್ತಾರೆ ಕಾಮನ್ ಆಗಿ. ಸೊ ಗ್ರಾನೈಟ್ ಸ್ವಲ್ಪ ಕೋಲ್ಡ್ ಆಗುತ್ತೆ. ನಿಮಗೆ ಗ್ರಾನೈಟು ಒಂದು 80 ರೂಪಾಯಿ 90 ರೂಪಾಯಿಂದೆಲ್ಲ ಸಿಗುತ್ತೆ. ನಂಜನಗೂಡು ಸೈಡಲ್ಲಿ ನೀವು ನೋಡ್ಬೋದು. ಈಗ ನಮ್ಮ ಮೈಸೂರು ಭಾಗದವರು ಏನಾದರೂ ತೊಗೊಳ್ಳೋದಾದರೆ ಈ ಕಡ್ಕೊಳದಿಂದ ಮುಂದೆ ಹೋದರೆ ಉದ್ದಕ್ಕೂ ಅಪ್ ಟು ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾವರೆಗೂ ರೋಡ್ ಸೈಡಲ್ಲಿ ಹಾಕ್ಕೊಂಡಿರ್ತಾರೆ. ಸೊ ನೀವು ಅಲ್ಲಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಅದು ಗ್ರಾನೈಟ್ ಸ್ವಲ್ಪ ಶೀತ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಬೇಡ ಅಂದ್ಬಿಟ್ಟು ನಮ್ಮ ಮನೆಗೆ. ಆಮೇಲೆ ಇನ್ನೊಂದು ಗ್ರಾನೈಟಲ್ಲಿ ವೈಟ್ ಕಲರ್ ನೋಡಿದ್ರೆ ವೈಟ್ ಕಲರ್ ಸಿಗಲಿಲ್ಲ. ಸೊ ನಮ್ದೇನಾಯಿತು, ನಾವು ತೊಗೊಂಡಿದ್ದಂತೂ ಭಾವನಾ ಮಾರ್ಬಲ್ಸಲ್ಲಿ ಇದು 165 per square feet. ಸೊ ಇದು ತುಂಬ ಕಾಸ್ಟ್ಲಿ. ಸೊ ನೀವು ಬಡ್ಜೆಟು ಎಷ್ಟಾದರೂ ಪರವಾಗಿಲ್ಲ ಅನ್ನೋದು. ಸೊ ಗೋವಿಂದ್ ಇದು ನಮಗೇನು ಶೀತ ಗೀತ ಅಂತ ಏನು ಅನ್ಸಲ್ಲ, ಆರಾಮಾಗಿದೆ, ಫ್ಲೆಕ್ಸಿಬಲ್ ಆಗಿದೆ, ಚೆನ್ನಾಗಿದೆ. ಆಮೇಲೆ ಸ್ಕಿಟ್ ಏನೂ ಆಗಲ್ಲ. ಬಟ್ ನೀರು ಬಿದ್ದರೆ ಸ್ಕಿಟ್ ಆಗುತ್ತೆ, ಚೆನ್ನಾಗಿರುತ್ತೆ. ನೀರ್ ಬಿದ್ರೆ ವೆಟ್ರಿಫೈಡ್ ಇದು ಏನು ಗ್ರಾನೈಟ್ ಎಲ್ಲ ಆದ್ರೂ ಅಷ್ಟೇ, ನೀರ್ ಬಿದ್ರೆ ಜಾರ್ ಬಿಡ್ತೀವಿ. ನೋಡಿ ಆರಾಮ್, ಏನು ಕೆಲವ್ರಿಗೆ ಬಟ್ ಸ್ಕಿಡ್ ಆಗಲ್ಲ, ಚೆನ್ನಾಗಿದೆ. ಹೌದು, ಕೆಲವ್ರಿಗೆ ಏನಿರುತ್ತೆ ಅಂದ್ರೆ ಮೈಂಡ್ ಸೆಟ್ ಅಲ್ಲಿ ನಾನು ನೆಲಕ್ಕೆ ವೈಟ್ ಕಲರ್ ಅಲ್ಲೇ ಹಾಕಿಸ್ಬೇಕು ಅಂತ ಇರುತ್ತೆ. ನಮಗೆ ಅದೇ ಮೈಂಡ್ ಸೆಟ್ ಇತ್ತು. ಸೊ ನಾವು ಗ್ರಾನೈಟ್ ಆದ್ರೂ ಆಗ್ಲಿ, ಮಾರ್ಬಲ್ ಆದ್ರೂ ಆಗ್ಲಿ, ಟೈಲ್ಸ್ ಆದ್ರೂ ಆಗ್ಲಿ, ನಮಗೆ ವೈಟ್ ಅಲ್ಲೇ ಬೇಕು ಅಂತ. ಬಟ್ ನಾವು ಗ್ರಾನೈಟ್ ಅಲ್ಲಿ ತುಂಬಾ ನೋಡಿದ್ವಿ, ನಮಗೆ ಸಿಗ್ಲೇ ಇಲ್ಲ. ವೈಟ್ ಕಲರ್ ಅಲ್ಲಿ ಚೆನ್ನಾಗೂ ಇರೋದಿಲ್ಲ ಅದು. ವೈಟ್ ಏನೋ ಚೆನ್ನಾಗುತ್ತೆ ನೋಡಿ, ಇಲ್ಲೊಂದು ತಲೆ ಕೂದಲು ಬಿದ್ದಿದೆ, ನೀಟಾಗಿ ಕಾಣುತ್ತೆ. ಅದೇ ನೀವು ಬ್ಲ್ಯಾಕ್ ಕಲರ್ ಹಾಕ್ಸ್ಬಿಟ್ರೆ ಸೊ ಏನೂ ಕಸ ಕಾಣಲ್ಲ. ಈ ಒಂದು ರೀಸನ್ಗೆ ಕೆಲವ್ರಿಗೆ ಇಷ್ಟ ಆಗ್ಬೋದು ಬ್ಲ್ಯಾಕು. ಸೊ ಕಸ ಬಿದ್ರು ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ಕಸ ಬಿದ್ರೆ ಹಂಗೆ ಎದ್ದು ಕಾಣುತ್ತೆ. ಇದು ಒಂದು ನೆಗೆಟಿವಿಟಿನೂ ಆಗುತ್ತೆ ವೈಟ್ ಹಾಕಿಸ್ಕೊಂಡಾಗ. ನಾವು ಮನೆಯ ಶುಚಿಯಾಗಿ ಇಟ್ಕೊಳ್ಳೋದಕ್ಕೆ ಮೇನ್ ಅದು ಇದಾಗುತ್ತೆ. ಈಗ ಏನಾಗುತ್ತೆ ಗೊತ್ತಾ, ಬ್ಲ್ಯಾಕ್ ಇದ್ರೆ ಅಯ್ಯೋ ಏನು ಕಸ ಕಾಣ್ತಾ ಇರೋಣ ಅಂತ ಸೋಂಬೇರಿಗಳಾಗ್ಬಿಡ್ತೀವಿ. ವೈಟ್ ಇದ್ದಾಗ ಒಂದು ಸಣ್ಣ ಕಸ ಬಿದ್ದಿದ್ರು ನಮ್ಗೆ ಕಾಣಿಸುತ್ತೆ. ಸೊ ಅದರಿಂದ ಅಲರ್ಟ್ ಆಗ್ಬೋದು. ಇನ್ನೊಂದೇನಪ್ಪ ಅಂದರೆ ನಿಮಗೆ ಗ್ರಾನೈಟು, ಮಾರ್ಬಲ್ಲು, ವೆಟ್ರಿಫೈಡ್ ಈ ಥರ ಎಲ್ಲ ಸಿಗುತ್ತೆ. ನೀವು ಆರಾಮಾಗಿ ಬಜೆಟ್ ಫ್ರೆಂಡ್ಲಿ ಬೇಕು, ಹೆಲ್ದಿ ಬೇಕು ಅಂತ ಅಂದ್ರೂ ನೀವು ವೆಟ್ರಿಫೈಡ್ಗೆ ಹೋಗಬೇಕು. ಈಗ ವೆಟ್ರಿಫೈಡಲ್ಲಿ 2x4 ಆ ಥರ ಸಿಗುತ್ತೆ. 2x4 ಅಂದರೆ ನಾವು ಸಾಮಾನ್ಯವಾಗಿ ಕಿಚನ್ಗೆ ಹಾಕಿದ್ವಿ. 2x4 ಅಂದರೆ 2 ಅಡಿ 4 ಅಡಿ, 2 ಅಡಿ ಮತ್ತು 4 ಅಡಿ ಸಿಗುತ್ತೆ. ಇದು ನಾವು ಹಾಕಿರುವಂಥದ್ದು. ಇದು 4x6. ಇದೇನಿದೆ, ಇಲ್ಲಿಂದ ಇಲ್ಲಿವರೆಗೆ 4 ಅಡಿ ಬರುತ್ತೆ. ಬಟ್ ಇಲ್ಲಿಂದ ತೋರಿಸಿ, ಇಲ್ಲಿಂದ ಈ ಏಜಿಂದ ಇಲ್ಲಿಗೆ 4 ಅಡಿ ಬರುತ್ತೆ. ಸೊ ಅದೇ 2 ಅಡಿ ಅಂದರೆ ಅರೌಂಡ್ ಇಷ್ಟು ಬರುತ್ತೆ ನೋಡಿ, ಇಲ್ಲಿಗೊಂದು ಇಷ್ಟು ಬರುತ್ತೆ. ಸೊ 2x4 ಅಂದರೆ ಇಷ್ಟೇ ಬರುತ್ತೆ. ಸೊ ಈ ಥರ ಬೇಕಾದ್ರೂ ಹಾಕ್ಸ್ಬೋದು ನೀವು 2x4. ಇಲ್ಲಾಂದರೆ ಈಗೆಲ್ಲ ವೆಟ್ರಿಫೈಡಲ್ಲೂ 4x6 ಸೈಜ್ ಬಂದಿದೆ. ಸೊ ಅದನ್ನು ಒಳ್ಳೊಳ್ಳೆ ಕ್ವಾಲಿಟಿ ವೈಸು ಆದರೆ ಅದು ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಆರಾಮಾಗಿ ನೀವು ವೆಟ್ರಿಫೈಡು ಹಾಕ್ಸ್ಕೊಬೋದು. ಸೊ ಹೆಲ್ತ್ ವಿಚಾರವಾಗಿ ಅದು ಬೆಟರ್, ಅದು ನನ್ನ ಪ್ರಕಾರ. ಆಮೇಲೆ ಎಲ್ಲ ಕಲರಲ್ಲೂ ಅವೈಲೇಬಲ್ ಸಿಗುತ್ತೆ. ನಾವು ವೈಟ್ ಬೇಕು ಅಂದರೆ ವೈಟು ಸಿಗುತ್ತೆ, ಅದರಲ್ಲೇ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕು ಸಿಗುತ್ತೆ. ನೀವು ಯಾವ ಕಲರು ಇಷ್ಟಪಡ್ತೀರೋ ಅದು ಆಲ್ಮೋಸ್ಟು ಈಗ ಮಾರ್ಕೆಟಲ್ಲಿ ಏನು ಕಲರ್ಗಳು ನಡೀತಾ ಇರ್ತದೆ, ಸೊ ಆ ಕಲರ್ ಸಿಗುತ್ತೆ. ನಾವು ಇದನ್ನು ತೊಗೊಂಡ್ವಲ್ಲ, ಇದು ಭಾವನಾ ಮಾರ್ಬಲ್ಸಲ್ಲಿ ತೊಗೊಂಡಿದ್ದು. ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಭಾವನಾ ಮಾರ್ಬಲ್ಸು ಮೈಸೂರಲ್ಲೇ ಇದೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಕಲೆಕ್ಷನ್ಸು ಕೂಡ ಅಲ್ಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾವು ಮನೆಗೆಲ್ಲ ಪರ್ಚೇಸ್ ಮಾಡಿದ್ದು ಇದು ಫ್ಲೋರು ಮಾತ್ರ, ಫ್ಲೋರು ಮತ್ತು ಮೆಟ್ಲು
ಮೆಟ್ಲು ಇದು ತುಂಬ ಕಾಸ್ಟ್ಲಿ. ಇದು ಫುಲ್ ಬಾಡಿ ಮ್ಯಾಟ್ ಫಿನಿಶಿಂಗ್ ಅಂತ ನಾವು ಹಾಕ್ಸಿರೋದು. ಬಟ್ ಕಾಮನ್ ಆಗಿ ಇದು ಯಾರೂ ಎಲ್ಲೂ ಹಾಕ್ಸ್ಕೊಂಡಿಲ್ಲ. ಅಂದರೆ ನಮ್ಗೆ ಗೊತ್ತಿರೋರು ನನಗೆ ಬಂದು ಮನೇಲಿ ಹೇಳ್ತಾರೆ ನಿಮ್ಮದು ಮೆಟ್ಲೆ ಒಂಥರ ಡಿಫ್ರೆಂಟ್ ಆಗಿದೆ. ನಮ್ಮ ಮನೆಗೆ ಬಂದವರೆಲ್ಲ ವಿಸಿಟ್ ಮಾಡಿದವರೆಲ್ಲ ಅದ್ರ ಮೇಲೆ ಫೀಲ್ ಮಾಡಿದಾಗ ಕಾಲಿಟ್ಟಾಗ ಒಂದಷ್ಟು ಜನ ಇದೇನಿದು ಹಿಂಗೆ ಹೊಸ್ದಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಎಂಕ್ವೈರಿ ಮಾಡಿದ್ದಾರೆ. ಯಾಕಂದರೆ ಇದು ತುಂಬಾ ಯುನೀಕ್ ಆಗಿದೆ. ಇದು ಕಾಮನ್ ಅಲ್ಲ. ಯೂಶಲಿ ಏನು ಮಾಡ್ತಾರೆ ಅಂದರೆ ಲಪೋತ್ರ ಆಂಟಿಸ್ಕಿಟ್ ಹಾಕೊಂತಾರೆ. ಸೊ ನಾವು ಇದು ಏನು ಮಾಡಿದ್ದೀವಿ, ಇದು ಫುಲ್ ಬಾಡಿ ಮ್ಯಾಟ್ ಫಿನಿಶಿಂಗ್ ಅಂತ. ಇದು ಅಷ್ಟೇ ಶೈನಿಂಗ್ ಬರಲ್ಲ, ಮ್ಯಾಟ್ ಫಿನಿಶ್ ಇರುತ್ತೆ. ಬಟ್ ಅದ್ರ ಮೇಲೆ ನಡೆದಾಗ ಅದ್ರ ಫೀಲೇ ಬೇರೆ ತರ ಇರುತ್ತೆ. ಕ್ಲಾಸಿ ಲುಕ್ ಕೊಡುತ್ತೆ. ಅದು ಮ್ಯಾಟ್ ಫಿನಿಶಿಂಗ್. ಅದು ಔಟ್ಲುಕ್ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅದು ಕಾಮನ್ ಆಗಿ ತಗೋಬೇಕಾದ್ರೆ ಏನಿಸ್ ಗೊತ್ತಾ, ಇವು ಚೆನ್ನಾಗಿ ಕಾಣುತ್ತೆ ಅಂತ ಅಂಗಡಿಯವ್ರು ಹೇಳಿದ್ರು. ಇದಕ್ಕೆ ಅದು ಆರಾಮಾಗಿ ಮ್ಯಾಚ್ ಆಗುತ್ತೆ, ಯೂನಿಕ್ ಆಗಿರುತ್ತೆ ಹಾಕಿ ಅಂತ. ಸೊ ಅವ್ರ ಮಾತನ್ನ ನಾವು ಓಕೆ ಮಾಡಿದ್ವಿ. ಸೊ ಲುಕ್ ವೈಸು ಚೆನ್ನಾಗಿ ಬಂತು. ಸೊ ಹಂಗೆ ಇದನ್ನು ಹಾಕ್ತವ್ರು ಅಷ್ಟೇ, ರಾಜಸ್ಥಾನವರೇ ಹಾಕಿದ್ದು. ಇಲ್ಲಿ ಲೋಕಲ್ ಅವ್ರು ಹಾಕಲ್ಲ ಇದನ್ನು. ಈಗ ನಾವೇನು ಹಾಕ್ಸಿದ್ದೀವಿ ಇದನ್ನು ಸುಮಾರು ಜನ ಕರ್ನಾಟಕವ್ರು ಕಾಲ್ ಮಾಡಿದ್ವಿ, ಒಂದು 10-20 ಜನಕ್ಕೆ. ಸರ್ ಅದನ್ನು ನಾವು ಹಾಕಲ್ಲ, ಅದನ್ನು ಬಂದರು ನೋಡಿದ್ರು ಇದನ್ನು ನಾವು ಹಾಕಿಲ್ಲ, ಇಲ್ಲವೇ ನಾವು ಹಾಕಲ್ಲ ಅಂತ ಹೇಳಿದ್ರು. ಸೊ ಇದನ್ನು ತಗೊಂಡಾಗ ಏನಾಗುತ್ತೆ, ಒಂದು ಲೇಬರ್ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದನ್ನು ಪರ್ಟಿಕ್ಯುಲರಾಗಿ ಅವ್ರು ಹಾಕ್ತಾರಲ್ಲ ಅದನ್ನು ಅವ್ರ ಅಂಗಡಿಯವರೇ ಕಳಿಸ್ಕೊಡ್ತಾರೆ. ಅವ್ರು ಕೇಳಿದಷ್ಟು ನಾವು ಕೊಡಲೇಬೇಕು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ಮೇಲೆ. ಇದೊಂದು ಆಗುತ್ತೆ. ನಾವು ಪ್ರೈಸ್ಗೆ ನಮ್ಗೇನಪ್ಪ ಇಲ್ಲಪ್ಪ ಅವ್ರು ಕೇಳಿದಷ್ಟು ಕೊಡೋಕೆ ನಾವು ರೆಡಿ ಇದ್ದೀವಿ, ನಮ್ಮ ಬಜೆಟ್ ಮ್ಯಾಟ್ ಇಲ್ಲ ಅಂದರೆ ಆರಾಮಾಗಿ ಇದಕ್ಕೆ ಹೋಗಿ. ನಾವು ಇದನ್ನು ವೈಟ್ ಬೇಕು ಅಂತಲೇ ತೊಗೊಂಡ್ವಿ. ಮೆಟೀರಿಯಲ್ ಯಾರೂ ಸಿದ್ಧ ಪರಿಸ್ಥಿತಿ ನಾವು ಗೃಹ ಪ್ರವೇಶ ಬೇಗ ಮಾಡಬೇಕಾಗಿ ಬಂತು. ಏನು ರಮ್ಯ, ಅವಾಗ ಏನು ಮಾಡಿದ್ವಿ, ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ನಾವು ಇದು ಹಾಕ್ಸಿದ್ವಿ. ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ. ಫ್ಲೋರಿಂಗ್ ವಿಚಾರದಲ್ಲಿರ್ಬೋದು, ನಾವು ಪೇಂಟ್ ಕಲರ್ ಚೂಸ್ ಮಾಡಿರೋ ವಿಚಾರದಲ್ಲಿರ್ಬೋದು, ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಾವು ಹೆಂಗೆ ಅನ್ಕೊಂಡಿದ್ವಿ ಹಂಗೆ ಮಾಡ್ಕೊಂಡ್ವಿ. ಕೆಲವ್ರಿಗೆ ನಮ್ಮ ಮನೆಗೆ ಇಷ್ಟೊಂದು ಖರ್ಚಾಗ್ಬಿಡ್ತು ಅಂದರೆ ನಂಬಲ್ಲ. ಯಾಕೆ ನಂಬಲ್ಲ ಅಂತ ಹೇಳಿದ್ರೆ ನಾವು ಮೆಟೀರಿಯಲಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಮೆಟೀರಿಯಲಲ್ಲಿ ಕಾಂಪ್ರಮೈಸ್ ಆಗಿ ಕೆಲವರು ಮನೇನ ಇಷ್ಟೇ ಲಕ್ಷದಲ್ಲಿ ಕಟ್ಬಿಡ್ಬೋದು ಅನ್ನೋ ಅಂದಾಜಲ್ಲಿ ಇರ್ತಾರೆ. ಇಷ್ಟೇ ಲಕ್ಷದಲ್ಲಿ ಕಟ್ಟಬೇಕು ಅನ್ನೋರು ಏನಾಗ್ಬಿಡ್ತದೆ, ಅವರು ಮನೆ ಕಟ್ಟಕ್ಕೆ ಶುರು ಮಾಡಿದಾಗಲೇ ಅವ್ರಿಗೆ ಗೊತ್ತಾಗೋದು ಮನೇನ ಒಂದು ಮನೆ ಕಟ್ಟಿದಾಗ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ಹೊರಗಡೆಯಿಂದ ಬ್ಲೈಂಡಾಗಿ ನೋಡ್ಬಿಟ್ಟು ಈ ಮನೆಗೆ ಯಾಕೆ ಇಷ್ಟೊಂದು ದುಡ್ಡು ಅಂತಾರೆ. ಯಾವುದೇ ಆದರೂ ಅಷ್ಟೇ ಅಲ್ವಾ ರಮ್ಯ, ಅವ್ರಿಗೆ ಅನುಭವಕ್ಕೆ ಬರೋವರೆಗೂ ಯಾವುದೂ ಗೊತ್ತಾಗಲ್ಲ. ಕಾಮನಾಗಿ ಈ ವಿಡಿಯೋನ ಕೆಲವರು ಮನೆ ಕಟ್ಟಿರೋರು ನೋಡ್ತಾ ಇರ್ತಾರೆ. ಇದಕ್ಕೆ ಅವ್ರಿಗೆ ಹೇಳ್ತಾರೆ, ನಿಜ ಅಣ್ಣ ನಾವು ಮನೆ ಕಟ್ಟಿದ್ದೀವಿ, ಅದ್ರ ಐಡಿಯಾ ನಮಗೂ ಇದೆ, ಇಷ್ಟು ನಾವು ಕಟ್ಟೋ ಮನೆಗೆ ಇಷ್ಟ ಆಯ್ತಾ ಅಂತ ಬೇರೆಯವ್ರು ಅಂದ್ಕೊಳ್ಳೋದು ಸಹಜ ಅಂತ ಗೊತ್ತಿರೋರು ಅಂತಾರೆ. ಬಟ್ ಅನುಭವ ಇಲ್ಲದೆ ಇರೋರು ಆ ಥರ ಹೇಳ್ತಾರೆ. ಅದು ಹೇಳ್ಕೊಳ್ಳಿ. ಸೊ ಫ್ರೆಂಡ್ಸ್, ಗ್ರಾನೈಟು ಅಥವಾ ಫ್ಲೋರಿಂಗ್ ವಿಷಯ ಅಂತ ಬಂದಾಗ ನಿಮಗೆ ಆಪ್ಷನ್ಸ್ ಗ್ರಾನೈಟ್ ಇರುತ್ತೆ, ವೆಟ್ರಿಫೈಡ್ ಇರುತ್ತೆ, ಮಾರ್ಬಲ್ಸ್ ಇರುತ್ತೆ. ಸೊ ನೀವು ನಿಮ್ಮ ಒಂದು ಬಜೆಟನ್ನು ನೋಡಿಕೊಂಡು ನೀವು ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಈಗ ಇನ್ನೊಂದೇನು ಗೊತ್ತಾ ರಮ್ಯ, ಇದೇ ಏನು 4x6 ಹಾಕಿದ್ದೀವಿ, ಇದರಲ್ಲೇ ವೆಟ್ರಿಫೈಡ್ ಇದೆ. ನಾನು ಸಜೆಸ್ಟ್ ಮಾಡ್ತೀನಿ ನೀವು ಗ್ರಾನೈಟ್ಗಿಂತ ವೆಟ್ರಿಫೈಡ್ಗೆ ಹೋಗಿ ಅಂತ. ಬಜೆಟು ಫ್ರೆಂಡ್ಲಿ, ದೊಡ್ಡದು ಸಿಗುತ್ತೆ. ಸೊ ಅದರಲ್ಲೂ ಎಲ್ಲ ಈಗ ನಾವು ಕಿಚನ್ಗೆ ಹಾಕಿದ್ದೀವಿ ಗೊತ್ತಾ, ಕಿಚನ್ ವೈಟ್ ಹಾಕಿದ್ದು, ಅದು 2x4 ಕಿಚನ್ಗೆ. ಅದು ಡೀಸೆಂಟ್ ಆಗಿರಲಿ ಅಂದ್ಬಿಟ್ಟು ವೈಟು ಒಂಥರ ಮೋಡ ಥರ ಬಂದಿದೆ. ಔಟ್ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಹೊರಗಡೆಗೂ ನಾವು ವೈಟಲ್ಲೇ ಸ್ವಲ್ಪ ಗ್ರೇ ಶೇಡ್ ಬರುತ್ತೆ. ಸೊ ಅದು ಹಾಕ್ಸ್ಕೊಂಡಿದ್ದೀವಿ ಹೊರಗಡೆ ಫ್ರಂಟ್ಗೆ. ಸೊ ಅದು 2x4, ಕಿಚನ್ಗೆ ಹಾಕಿರೋದು 2x4, ಜೊತೆಗೆ ಸ್ನಾನದ ಮನೆಗೆ ಹಾಕಿರೋದು 2x4. ನಾವು ಹೊರಗಡೆಗೆ ಹಾಕಿರೋದು, ಕಿಚನ್ಗೆ ಹಾಕಿರೋದು ಮತ್ತು ಸ್ನಾನದ ಮನೆಗೆ ಹಾಕಿರೋದೆಲ್ಲ ಒಂದೇ ಕಡೆ ಪರ್ಚೇಸ್ ಮಾಡಿದ್ದು. ನಾವು ವಿಜಯನಗರ 4 ಸ್ಟೇಜಲ್ಲಿ ಮಾಡಿದ್ದು. ಅದು ನಮ್ಮ ಸ್ನೇಹಿತರ ಅಂಗಡಿ ಅಂದ್ಬಿಟ್ಟು ನಾನು ಅಲ್ಲಿ ಪರ್ಚೇಸ್ ಮಾಡಿದೆ, ರೋಷನ್ ಸೆರಾಮಿಕ್ಸಲ್ಲಿ. ವಿಜಯನಗರ 4 ಸ್ಟೇಜ್ ವೆಲ್ಕಮ್ ಬೋರ್ಡ್ ಒಳಗೆ ಹೋಗ್ತಿದ್ದಂಗೆ 100 ಮೀಟರಲ್ಲಿ ಲೆಫ್ಟ್ ಸೈಡ್ ಇದೆ. ಸೊ ನೀವು ಅಲ್ಲೂ ಬೇಕಾದ್ರೆ ಹೋಗ್ಬಿಟ್ಟು ನನ್ನ ಹೆಸರು ಹೇಳಿ ಸ್ವಲ್ಪ ಡಿಸ್ಕೌಂಟ್ ಮಾಡಿಸ್ಕೊಬೋದು. ನಮ್ಮ ಹೆಸರು ಹೇಳಿದ್ರೆ ತೊಂದರೆ ಇಲ್ಲ. ನಮ್ಮ ಸ್ನೇಹಿತರು ತುಂಬ ಒಳ್ಳೆ ಮನುಷ್ಯ, ಮಾಡಿಕೊಡ್ತಾರೆ. ಸೊ ನಿಮಗೆ ಇನ್ನೂ ಏನಾದರೂ ಇಲ್ಲ ಈ ನವೀನ್ ಅವ್ರು ಹಾಕ್ಸಿರೋ ಮನೆ ಥರದ್ದು ಹಾಕ್ಸ್ಬೇಕು ಅಂದರೆ ನೀವು ಭಾವನಾ ಮಾರ್ಬಲ್ಸ್ಗೆ ಹೋಗ್ಬೋದು. ಇಲ್ಲಾಂದ್ರೆ ಭಾವನಾ ಮಾರ್ಬಲ್ಸು ಬನ್ನಿ ಮಂಟಪ, ಏನು ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ. ನೀವು ಭಾವನಾ ಮಾರ್ಬಲ್ಸ್ ಮೈಸೂರು ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ, ಅಲ್ಲೇ ಡೈರೆಕ್ಷನ್ ಹಾಕ್ಕೊಂಡು ಹೋಗ್ಬೋದು ನೀವು. ಸೊ ಇನ್ನೇನಪ್ಪ ಅಂದರೆ ಇನ್ನು ಬಾತ್ರೂಮ್ದು ಫ್ಲೋರಿಂಗು ಅದೆಲ್ಲ ಅದನ್ನು ಅಲ್ಲೇ ತೊಗೊಂಡಿದ್ದೆ ನಾನು. ಫ್ಲೋರಿಂಗು ಮತ್ತು ವಾಲು, ಕಿಚನ್ದು ಒಂದು ಬೇರೆ ಕಡೆ ಅನ್ಸುತ್ತೆ. ಕಿಚನ್ ತೊಗೊಂಡಿದ್ದು ನಾವು ಇಲ್ಲೇ ತೊಗೊಂಡ್ವಿ. ಯಾವುದೋ ಆಲ್ನಲ್ಲಿ ಸಿಗ್ನಲಲ್ಲಿ ತೊಗೊಂಡ್ವಿ. ಅವರು ಪರಿಚಯ ಆಗಿದ್ರು, ಅವರು ನಮ್ಮ ಸ್ನೇಹಿತರು, ಅಲ್ಲಿ ತೊಗೊಂಡ್ವಿ. ಮತ್ತು ಇನ್ನು ಇಲ್ಲಿ ಪಾರ್ಕಿಂಗಿಗೆ ಹಾಕಿರೋದು, ಮತ್ತು ಹೊರಗಡೆ ಬಾಲ್ಕನಿ ಮತ್ತು ಮೇಲ್ಗಡೆ ಬಾಲ್ಕನಿಗೆ ಹಾಕಿರೋದು, ಅದು ಎಲ್ಲ ಇದು 1x1 ಬರುತ್ತೆ. 1 ಅಡಿ ಬರುತ್ತೆ. ಅದೆಲ್ಲ ದೊಡ್ಡದು ಬರಲ್ಲ ಪಾರ್ಕಿಂಗ್ದೆಲ್ಲ. ನಿಮಗೆ ಇದರಲ್ಲಿ ಬರೋದು 2x4 ಬರುತ್ತೆ, 4x6 ಬರುತ್ತೆ. ಇನ್ನು ಕಿಚನ್ಗೆ ಮತ್ತು ಬಾತ್ರೂಮ್ಗೆಲ್ಲ 2x4 ಬರುತ್ತೆ. ನೀವು ಆರಾಮಾಗಿ ಅದಕ್ಕೆ ಹೋಗ್ಬೋದು, ಬಜೆಟ್ ಫ್ರೆಂಡ್ಲಿ ನನ್ನ ಪ್ರಕಾರ.
ಸೊ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀವಿ. ಸೊ ಇನ್ನು ಯಾವುದೇ ವಿಚಾರವಾಗಿ ನಿಮಗೆ ಮಾಹಿತಿ ಬೇಕಿದ್ರು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇನ್ನೊಂದು ಕೆಲವರು ನಿಮ್ಮನೆ ಪಾರ್ಕಿಂಗ್ ಎಷ್ಟಿದೆ ಅದು ಇದು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕಮಿಂಗ್ ವಿಡಿಯೋಸಲ್ಲಿ ವಿಡಿಯೋದಲ್ಲಿ ನಮ್ದು ಹಾಲ್ ಎಷ್ಟಿದೆ, ಕಿಚನ್ ಎಷ್ಟಿದೆ, ಬೆಡ್ರೂಮ್ ಎಷ್ಟಿದೆ, ಮತ್ತು ಪಾರ್ಕಿಂಗ್ ಎಷ್ಟಿದೆ, ಯಾವ ಕಾರ್ ನಿಲ್ಲಿಸ್ಬೋದು, ಅದೆಲ್ಲ ಪೂರ್ತಿ ಮಾಹಿತಿ ನಮ್ಮ ಮನೆದು ಪ್ಲ್ಯಾನ್ ಇಟ್ಕೊಂಡೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.